ಗುಡ್ ಮಾರ್ನಿಂಗ್ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟಂತೆ ಫ್ರೈಡೇನೇ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡ್ನ ಶೂಟಿಂಗ್ ಆಗಿದೆ. ನಿನ್ನೆಯಷ್ಟೇ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಸೀಸನ್ನಲ್ಲಿ ಒಳ್ಳೆ ಆಟ ಆಡಿದ್ದಕ್ಕೆ ಸೀಸನ್ 12ರ ಕಿಚ್ಚನ ಚಪ್ಪಾಳೆ ಧ್ರುವಂತಿಗೆ ಸಿಕ್ಕಿದ್ರೆ, ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದೆ. ಇನ್ನು ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಮೊದಲು ಸೇವ್ ಆದಂತಹ ಸ್ಪರ್ಧಿ ಅಶ್ವಿನಿ ಗೌಡ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇನ್ನು ಸಂಡೇ ಎಪಿಸೋಡ್ಗೆ ಸಂಬಂಧಪಟ್ಟಂತೆ ಯಾರು ಸೇವ್ ಆಗಿದ್ದಾರೆ, ಯಾರು ಬಿಗ್ ಮನೆಯಿಂದ ಹೊರಬಂದಿದ್ದಾರೆ ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿ. ಸದ್ಯಕ್ಕೆ ನಾಮಿನೇಟ್ ಆದವರ ಪೈಕಿ 6 ಮಂದಿ ಡೇಂಜರ್ ಝೋನ್ ನಲ್ಲಿದ್ದಾರೆ. ಆ ಪೈಕಿ ಸಂಡೇ ಎಪಿಸೋಡ್ನಲ್ಲಿ ಮೊದಲು ಸೇವ್ ಆಗುವುದು ಗಿಲ್ಲಿ ನಟ. ನಂತರ ರಕ್ಷಿತಾ ಶೆಟ್ಟಿ ಸೇವ್ ಆದ್ರೆ ಧ್ರುವಂತ್ ಮತ್ತು ಕಾವ್ಯ 4th ಮತ್ತು 5th ಸೇವ್ ಆಗ್ತಾರೆ. ಬಾಟಮ್ 2 ನಲ್ಲಿ ರಘು ಮತ್ತು ರಾಶಿಕಾ ಅವರು ಬರ್ತಾರೆ. ಕೊನೆಯದಾಗಿ ರಾಶಿಕಾ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಮನೆಯಿಂದ ಹೊರಬಂದಿದ್ದಾರೆ. ಹೌದು, ರಾಶಿಕಾ ಅವರು ಎಲಿಮಿನೇಟ್ ಆಗಿರೋದು ಅನೇಕ ಮಂದಿಗೆ ಬಿಗ್ ಶಾಕಿಂಗ್ ವಿಚಾರ. ಯಾಕಂದ್ರೆ ಟಾಸ್ಕ್ ಅಂತ ಬಂದ್ರೆ ರಾಶಿಕಾ ಅವರು ಮೊದಲ ವಾರದಿಂದಲೂ ಕೂಡ ಅದ್ಭುತವಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಟಾಸ್ಕ್ ಕ್ವೀನ್ ಅಂತಲೇ ಹೆಸರನ್ನ ಪಡ್ಕೊಂಡಿದ್ದಾರೆ. ಆದರೆ ವ್ಯಕ್ತಿತ್ವದಲ್ಲಿ ಎಲ್ಲೋ ಒಂದು ಕಡೆ ರಾಶಿಕಾ ಅವರು ಎಡವಿದ್ದೇ ಅವರು ಬಿಗ್ ಮನೆಯಿಂದ ಹೊರಬರುವುದಕ್ಕೆ ಕಾರಣ ಆಯ್ತಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಆದರೆ ಅನೇಕ ಮಂದಿ ರಾಶಿಕಾಗಿಂತ ವೀಕ್ ಸ್ಪರ್ಧಿ ಮನೆಯಲ್ಲಿದ್ದು ರಾಶಿಕಾ ಎಲಿಮಿನೇಟ್ ಆಗಿರೋದು ನಾಟ್ ಫೇರ್ ಅಂತಿದ್ದಾರೆ. ಹಾಗಿದ್ರೆ ರಾಶಿಕಾ ಅಲ್ಲದೆ ಯಾರ ಮನೆಯಿಂದ ಹೊರಬರಬೇಕಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ತಿಳಿಸಲೇಬೇಕು. ಅದೇನಪ್ಪಾ ಅಂದ್ರೆ, ನಾಮಿನೇಷನ್ ವಿಚಾರವಾಗಿ ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ.